ಚಾಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟ್, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡೋಣ. ಈ ತಿಂಗಳದ್ದು ಏನೇನು ರಜೆಗಳಿತ್ತು ಎಲ್ಲ ಮುಗ್ದಿದೆ, ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಮಂಗಳವಾರನೇ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಇವತ್ತು 50ರಲ್ಲಿ 34 ಸ್ಟಾಕ್ಗಳು ರೆಡ್ ಅಲ್ಲಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ 50ನಲ್ಲಿ. ಆದ್ರೆ ಹಿಂಡಾಲ್ಕೋದಲ್ಲಿ 4% ಅಪ್ ಮೂವ್ಮೆಂಟ್ ಬಂದಿದೆ, ಅದೇ ಇವತ್ತಿನ ಟಾಪ್ ಗೇನರ್ ಕೂಡ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದಕ್ಕೆ ಕಾಂಪಿಟೇಷನ್ ಕೂಡ ಹಾಗೆ. ಸಿಪ್ಲಾ ಐ ಥಿಂಕ್ ರಿಸಲ್ಟ್ ಇತ್ತು ಅಂತೆಲ್ಲ ಮಾತಾಡಿದ್ವಿ, ರಿಸಲ್ಟ್ ಮುಂಚೆ ರ್ಯಾಲಿ ಕೂಡ ಆಗಿತ್ತು, ಇದು ರಿಸಲ್ಟ್ ಬಂದಿರಬೇಕು. ಇವತ್ತು ನಾನು ಫಾಲೋ ಅಪ್ ಮಾಡಿಲ್ಲ. ಇವತ್ತು 3.69% ಕರೆಕ್ಷನ್ ಬಂದಿದೆ ಸಿಪ್ಲಾದಲ್ಲಿ. ಮೋಸ್ಟ್ಲಿ ಅವ್ರದ್ದೊಂದು ಈ ವೆಯ್ಟ್ ಲಾಸ್ ಡ್ರಗ್ ಮಾಡ್ತಾ ಇದ್ರು, ಈ ಎಲಿ ಅಂತ ಒಂದು ಕಂಪನಿ ಇದೆ, ಆ ಜೊತೆ ಟೈಅಪ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋದು, ಇವರು ಅದನ್ನ ಇಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಯಾರೇ ತಟ್ಟೆ ಇತ್ತು, ಮಾಡಬಾರ್ದು ಈ ತರ ಅಂತೆಲ್ಲ ಕೋರ್ಟಿಗೆಲ್ಲ ಹೋಗಿತ್ತು, ಅದೆಲ್ಲದ್ರ ಮಧ್ಯೆ ಇವಾಗ ಅದನ್ನ ಸೆಲ್ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ. ಅದೊಂದು 300ರಿಂದ 350 ಕೋಟಿ ಎಕ್ಸ್ಟ್ರಾ ರೆವೆನ್ಯೂ ಅಂತ ಹೇಳ್ತಾ ಇದ್ದಾರೆ ಸಿಪ್ಲಾ ಕಂಪನಿಗೆ. ನೋಡೋಣ ಅದು ಯಾವ ರೀತಿಯಾಗಿ ಮಾರ್ಕೆಟ್ ಅದನ್ನ ತಗೊಂಡಿದೆ ಅಂತ. ನಾನು ಕಾಮೆಂಟ್ರಿ ಕರೆಕ್ಟ್ ಆಗಿ ಕೇಳಕ್ ಹೋಗಿಲ್ಲ, ನೋಡ್ಬೇಕಾಗತ್ತೆ ಅದನ್ನ ಡೀಟೇಲ್ ಆಗಿ. ಸೊ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲೆಲ್ಲ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರೋ ತರದ್ದು ಕಾಣಿಸ್ತಾ ಇದೆ ಇವತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನಾನು ನೋಡ್ತಾ ಬರೋದಾದ್ರೆ ವೇದಾಂತದಲ್ಲಿ 2.56% ಕರೆಕ್ಷನ್ ಇದೆ. ಆಫ್ಟರ್ ಲಾಂಗ್ ಟೈಮ್ ಈ ಮೆಟಲ್ ಸ್ಟಾಕ್ ಗಳು ಮತ್ತೆ ಫೋಕಸ್ ಬರ್ತಾ ಇರುವಂತದ್ದು, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಹಿಂದೂಸ್ತಾನ್ ಜಿಂಕ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು. ಆದ್ರೆ ಟಾಪ್ ಲೂಸರ್ ಹುಡುಕಲು ಸ್ವಲ್ಪ ಕಷ್ಟ ಇದೆಯಲ್ಲ. ಇಲ್ಲ, ಚೋಳಮಂಡಲಂ ಫೈನಾನ್ಸ್ ಟಾಪ್ ಗೇನರ್, ಸಾರಿ, ವೇದಾಂತಕ್ಕಿಂತ ಜಾಸ್ತಿ ಮೂವ್ಮೆಂಟ್ ಬಂದಿದೆ ನೋಡಿ, 2.9% ಬಂದಿದೆ. ಬೇರೆ ಬ್ಯಾಂಕಿಂಗ್ಗಳು NBFCಗಳು ಎಲ್ಲ ಕುಸಿತ ಕಾಣ್ತಾ ಇದ್ದಾಗ ಚೋಳಮಂಡಲಂ ಫೈನಾನ್ಸ್ ಏನು ಜಾಸ್ತಿ ಬಂದಿದೆ, ರಿಸಲ್ಟ್ಸ್ ಏನಾರಿತ್ತ ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಹುಡುಕೋದಾದ್ರೆ ಅಂಬುಜಾ ಸಿಮೆಂಟ್ ಅಂತ 1.66%. ಸುಮಾರು ಅಲ್ಟ್ರಾಟೆಕ್ ಇಂದು ರಿಸಲ್ಟ್ಸ್ ಬಂದಿತ್ತು, ಅಂಬುಜಾ ಸಿಮೆಂಟ್ ಇಂದು ರಿಸಲ್ಟ್ ಬರ್ತಾ ಇದೆ. ರಿಸಲ್ಟ್ ರಿಲೇಟೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇವಾಗ ರಿಸಲ್ಟ್ ರಿಲೇಟೆಡ್ ಮೂವ್ಮೆಂಟ್ಸ್ ಗಳು ನೋಡ್ಲಿಕ್ಕೆ ಸಿಕ್ಕಿರುತ್ತೆ. ಸೊ ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಸೊ IT ಸೆಕ್ಟರ್ ಇವತ್ತು ಫ್ಲಾಟ್ ಆಗಿತ್ತು ಆಲ್ಮೋಸ್ಟ್. ಅದೇ ರೀತಿಯಾಗಿ ನಿಫ್ಟಿ ನೋಡ್ತಾ ಬರೋದಾದ್ರೆ ನಿನ್ನೆ ಏನೋ ಒಂದು ಫಾಲ್ ಬಂದಿತ್ತು, ಕೊನೆ ಟೈಮಲ್ಲಿ ಒಂದು ದಿಢೀರ್ ಕುಸಿತ ಅಂತ ನೆನ್ನೆ ಟೈಟ್ಲು ಕೂಡ ಮಾತಾಡಿದ್ವಿ, ಕೊನೆ ಕ್ಷಣದ ಕುಸಿತ ಅಂತ. ಇದು 26,000ದಿಂದ ಬಂದಂತ ಶಾರ್ಪ್ ಸೆಲ್ ಅದು ಇವತ್ತು ಕಂಟಿನ್ಯೂಷನ್ ಆಯ್ತು. ಇವತ್ತು ಅಲ್ಲೇ ಝೋನಲ್ಲಿ ಓಪನ್ ಆಯ್ತು, ಅದಕ್ಕಿಂತ ಕೆಳಗಡೆ ಹೋಯ್ತು. ಇವತ್ತು ಏನಂತ ಮಾತಾಡ್ಕೊಂಡಿದ್ವಿ, ಇವತ್ತು ಏನೇ ಆದ್ರೂ ಇದು ದೊಡ್ಡ ತಡೆಗೋಡೆ ಆಗಿರುತ್ತೆ ಮಾರ್ಕೆಟ್ಗೆ, 25,800 ಝೋನು. ಯಾಕೆಂದ್ರೆ ಹಿಂದೆ ಆಗಿರುವಂತಹ ಬಸ್ ಸ್ಟ್ಯಾಂಡ್ ಜೊತೆಗೆ ಈ ಒಂದು ನಾವೊಂದು ಟ್ರೆಂಡ್ ಏನು ಚಾನಲ್ ಅಂತ ಹಾಕೊಂಡಿದ್ವಿ, ಆ ಚಾನಲ್ ಜೊತೆಗೆ 100 day ಮೂವಿಂಗ್ ಅವರೇಜ್ ಕೂಡ 15 ಮಿನಿಟ್ ಅಲ್ಲಿ ನೋಡೋದಾದ್ರೆ ಅದು 100 EMA ಅಲ್ಲಿ ಬರುತ್ತೆ. ಸೊ ಇದಿಷ್ಟು ಸಪೋರ್ಟ್ ಇರೋದ್ರಿಂದ ಈ ಲೆವೆಲ್ ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದು FIಗಳು ಕೊನೆಗೆ ಅದ್ರ ಕೆಳಗಡೆನೆ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗಿ ಅಪಾಯಿಂಟ್ ಅಲ್ಲಿ ಕ್ಲೋಸಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 25,797, 795 797 ಆಲ್ಮೋಸ್ಟ್ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ಕ್ಲೋಸಿಂಗ್ ಆಗಿದೆ ಇದು. ಬಟ್ ಸ್ಟಿಲ್ ಇದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ನ ತೋರಿಸ್ತಾ ಹೋಗುತ್ತೆ. 800 ಮಾರ್ಕ್ ಅನ್ನು ಬಿಟ್ಟು ಕೆಳಗಡೆ ಕ್ಲೋಸಿಂಗ್ ಆಗಿರುತ್ತದೆ. ಯಾಕೆ ಅಂದ್ರೆ ಈಗ ತಿರ್ಗಾ ನಾವು ಈ ಯಾವೊಂದು ಚಾನಲ್ ಅಂತ ಮಾತಾಡ್ತಾ ಇದ್ವಿ, ಆ ಚಾನಲ್ ಒಳಗಡೆ ಬಂದ್ಬಿಟ್ಟಿದ್ವಿ ಅಲ್ವಾ. ಸೊ ಈ ಚಾನಲ್ ಅಂತ ಮಾತಾಡ್ತಾ ಇದ್ವಿ, ಇದನ್ನ ಬಿಟ್ಟು ಮೇಲ್ಗಡೆ ಹೋದ್ರೆ ಅಂತ ನೋಡೋಣ ಅನ್ಕೊಂಡಿದ್ವಿ. ಅದೇ ರೀತಿ ಆಯ್ತು, 26,000 ತನಕ ಹೋಗಿತ್ತು, ಎಲ್ಲ ಚೆನ್ನಾಗಿದೆ ಅಂತ ಕಾಣಿಸ್ತಿರ್ಬೇಕಾದ್ರೆ ವಾಪಸ್ ಇಲ್ಲಿ ಬಂದಿದೆ. ಈಗ ನೋಡಿ, ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಇವತ್ತು ಏನೊಂದು ಲೋ ಮಾಡ್ತಲ್ಲ, ಆ ಲೋ ಹಿಂದೆ ಆಗಿದ್ದಂತ ಒಂದು ಹೈ ಲೆವೆಲ್ ಕರೆಕ್ಟಾ, ಆ ಲೋನ ಟೆಸ್ಟ್ ಮಾಡ್ಬಿಟ್ಟು ಮೇಲ್ಗಡೆ ಹೋಗಿದೆ. ಅಕಸ್ಮಾತ್ ಇದ್ರೊಳಗಡೆ ಮತ್ತೆ ಬಂದು ನಾಳೆ ಅಂದ್ರೆ ಸೋಮವಾರ ಕ್ಲೋಸಿಂಗ್ ಆಯ್ತು ಅಂದ್ರೆ ಮಾರ್ಕೆಟ್ 25,400 500 ಈ ಕಡೆ ಹೋಗ್ತಾ ಇದೆ ಅಂತ ನಾವು ಅನ್ಕೊಂತ ಹೋಗ್ಬೋದು. ಇದು ತುಂಬಾ ಸೂಕ್ಷ್ಮವಾದ ವಿಚಾರಗಳು, ಬಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ. ಯಾಕೆ ಅದೇ ಪಾಯಿಂಟಿಗೆ ಬಂದ್ಬಿಟ್ಟು ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ರೆಫರೆನ್ಸ್ ತಗೊಂಡು ಬಂದಿದೆ ಅಂತಂದ್ರೆ ಹಿಂದೆ ಇರುವಂತ ಲೆವೆಲ್ಗಳು, ಅಲ್ಲಿ ಒಂದು ಸಪೋರ್ಟ್ ಝೋನ್ ಬಿಲ್ಡಪ್ ಆಗಿರುವಂತ ಲೆವೆಲ್ಗಳು. ಸೊ ಅದ್ರ ಒಳಗಡೆ ಬಂದು ಇನ್ನೊಂದು ಕ್ಲೋಸಿಂಗ್ ಆಯ್ತು ಅಂದ್ರೆ, ಈಗ ಒಂದ್ಸಲ ಅಟೆಂಡ್ ಆಗಿದೆ, ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅದ್ರೊಳಗಡೆ ಕ್ಲೋಸಿಂಗ್ ಆಗಿದೆ, ಇನ್ನೊಂದು ಕನ್ಫರ್ಮೇಶನ್ ಬಂತು ಅಂದ್ರೆ ಓಕೆ ಝೋನ್ ಒಳಗಡೆ ಬರ್ತಾ ಇದೆ ಅನ್ನೋದ್ರ ಇಂಡಿಕೇಶನ್ ಆಗಿರುತ್ತೆ. ಆಗ ನೋಡ್ತಾ ಹೋಗ್ಬೇಕು. ಸೊ ಮಂಗಳವಾರ ಎಕ್ಸ್ಪೈರಿ ಇರೋದು, ಬಟ್ ಸ್ಟಿಲ್ ನಾವು FIDA ಡೇಟಾ ನೋಡ್ಕೊಂಡ್ ಬಂದ್ಬಿಡೋದಾದ್ರೆ FIDA ಡೇಟಾಗಿಂತ ಮುಂಚೆ ಆಪ್ಷನ್ ಚೇಂಜ್ ನೋಡ್ಬೋಣ ನಿಫ್ಟಿದು. ನೋಡಿ, ನಿಫ್ಟಿನಲ್ಲಿ ಈಗ 26,000ದಲ್ಲಿ ದೊಡ್ಡ ಮಟ್ಟಿನಲ್ಲಿ ಏನಾಗಿದೆ, ಈಗ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಕೆಳಗಡೆ ಸಪೋರ್ಟ್ ಅಂದ್ರೆ 25,500 ಕಾಣಿಸ್ತಾ ಇರೋದು. ಅಲ್ಲಿ ತನಕ ಯಾರು ಕೂಡ ಧೈರ್ಯ ಮಾಡಿಲ್ಲ, ಯಾಕಂದ್ರೆ ಈ ಝೋನ್ ಒಳಗಡೆ ಬಂದ್ಬಿಟ್ಟಿದೀವಿ ಅಂತ ಈಗ. ಸೊ ಈಗ 25,800 ಅಕಸ್ಮಾತ್ ಇದೇ ಝೋನ್ ಅಲ್ಲಿ ಓಪನ್ ಆಯ್ತು ಅಥವಾ ಕೆಳಗಡೆ ಓಪನ್ ಆಯ್ತು ಅಂದ್ರೆ 25,800 900 ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆದಂತ ರೆಸಿಸ್ಟೆನ್ಸ್ ಆಗಿ ಬದಲಾವಣೆ ಆಗುತ್ತೆ. ಇವತ್ತು ನೀವು ಓಪನ್ ಇಂಟ್ರೆಸ್ಟ್ ಇಂದು ನೋಡ್ತಾ ಬರೋದಾದ್ರೆ ಕೊನೆ ಮೂಮೆಂಟ್ ಅಲ್ಲಿ ಏನಾಗಿದೆ, 28 ಅಕ್ಟೋಬರ್ದು ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದ್ರೆ ನೋಡಿ, 26,000ದಲ್ಲಿ ದೊಡ್ಡ ಮಟ್ಟದ ಪೊಸಿಷನ್ ಆಲ್ರೆಡಿ ಇತ್ತು ನೋಡಿ. ಇದು ಇವತ್ತಿನ ಎಕ್ಸ್ಟ್ರಾ ಎಷ್ಟು ಆಡ್ ಮಾಡ್ಕೊಂಡಿದ್ದಾರೆ ಇವತ್ತು, ಚೇಂಜ್ ಇನ್ ಓ ಎಷ್ಟಾಗಿದೆ ಅಂತ. ಸೊ ಅದು ಕಾಣಿಸ್ತಾ ಇದೆ ಇಲ್ಲಿ ನಮ್ಗೆ. ಅದೇ ರೀತಿಯಾಗಿ ಇಲ್ಲೂ ಕೂಡ 25,900 ಇಲ್ಲಿ ನೋಡಿ, ಇವರೆಲ್ಲ ಆಚೆ ಹೋಗಿದ್ದಾರೆ, ಸಪೋರ್ಟ್ ಇದ್ದವರೆಲ್ಲ ಆಚೆ ಹೋಗಿದ್ದಾರೆ. 25,800 ಈಗಲೂ ಕೂಡ ಇದೆ, ಇವತ್ತು ಸ್ವಲ್ಪ ಆಡ್ ಮಾಡ್ಕೊಂಡ್ರು ಇದ್ದಾರೆ. 25,800 ಬಿಟ್ಕೊಡಲ್ಲ ಮಾರ್ಕೆಟ್ ಅಂತ. ಆದ್ರೆ ಹೊಸದಾಗಿ ನೋಡಿ ನೆಗೆಟಿವ್ ಪೊಸಿಷನ್ ತಗೊಂಡ್ರು. ರೆಡ್ ಇರೋದೆಲ್ಲ ಏನಂತ ಕಾಲು ಒಯ್ಯೋದು, ಅಂದ್ರೆ ಎಷ್ಟು ಜನ ಸೆಲ್ ಮಾಡಿದ್ದಾರೆ ಅಂತ, ಅದು ಅದ್ರ ಬಗ್ಗೆ. ಸೊ ಅಲ್ಲಿ ನೋಡೋದಾದ್ರೆ ಇವಾಗ ಒಂದು ಆಲ್ಮೋಸ್ಟ್ ಈಕ್ವಲ್ ಫೈಟ್ ಹೇಳ್ಬೇಕು ಅಂದ್ರೆ 25,800 ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಅನ್ನೋ ತರ ವಾತಾವರಣ ಸೃಷ್ಟಿಯಾಗಿದೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ವಿಚಾರಗಳಿರುತ್ತೆ. ಖಂಡಿತವಾಗ್ಲೂ ಇದು ಒಂದು ನೆಗೆಟಿವ್ ಇದೆ. ಮಾರ್ಕೆಟ್ ಇಂದ ತುಂಬಾ ಸರ್ಪ್ರೈಸಿಂಗ್ ಆಗಿ ಮಾಡ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಿ 2 ದಿನ ನಿಂತಾಗ ದೀಪಾವಳಿ ಟೈಮಲ್ಲೇ ಮಾರ್ಕೆಟ್ ಯಾಕೋ ಪುಷ್ ಕೊಡ್ತಾ ಇಲ್ಲ ಅಂತ ನಾವು ಮಾತಾಡ್ಕೊಂತಾ ಇದ್ವಿ. ಬಟ್ ಡಿಸ್ಪೈಟ್ ದಟ್ H1B ನ್ಯೂಸ್ ಬಂತು, ಮತ್ತೆ 15% ಇಳಿಸ್ತಾರೆ ಅಂತ ಟ್ಯಾರಿಫ್ ರಷ್ಯಾ ಜೊತೆಗೆ ಅಂತೆಲ್ಲ ಬಂದಿತ್ತು, ಮೇಲ್ಗಡೆ ಹೋಗಿತ್ತು. ಈಗ ಮತ್ತೆ ಸ್ಯಾಂಕ್ಷನ್ ಅಂತ ನ್ಯೂಸ್ ಬರ್ತಾ ಹೋಯ್ತು. ಇದೆಲ್ಲದನ್ನ ಮತ್ತೆ ಇವಾಗ
ಕ್ರೂಡ್ ಕೂಡ ರೈಸ್ ಆಗಬಹುದು. ಸೊ ಕ್ರೂಡ್ ರೈಸ್ ಆದ್ರೆ ಈಕ್ವಿಟಿ ಮೇಲೆ ಹೋಗೋದು ಸ್ವಲ್ಪ ಕಷ್ಟ. ಮತ್ತೆ ಗೋಲ್ಡ್ ಸಿಲ್ವರ್ ಪಾಸ್ ಆಯ್ತು, ಇಲ್ಲಾಂದ್ರೆ ಗೋಲ್ಡ್ ಸಿಲ್ವರ್ ಇನ್ನೂ ಕರೆಕ್ಷನ್ ಆಗ್ತಿತ್ತೇನೋ. ಯಾವಾಗ ಆ ನ್ಯೂಸ್ ಬಂತು, ಇಲ್ಲ ತಡೀರಿ ಇನ್ನೂ ಏನೋ ನಡೆಯುತ್ತಾ ಇದೆ, ಇನ್ನು ಎಲ್ಲ ಕರೆಕ್ಟ್ ಆಗಿ ಸುಖಾಂತಿ ಆಗಿಲ್ಲ ಅಂತ ಗೋಲ್ಡ್ ಸಿಲ್ವರ್ ಪಾಸ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಇದೆಲ್ಲ ಕೋರಿಲೇಟೆಡ್ ಆಗಿರುತ್ತೆ. ಹಾಗೆ ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ಈಗಲೂ ಕಂಪ್ಲೀಟ್ ವೀಕ್ ಅಂತ ಹೇಳೋದಿಲ್ಲ, ಆದ್ರೆ ವೀಕ್ ಕ್ಲೋಸಿಂಗ್ ಅಂತ ಹೇಳ್ಬೋದು. ಆದ್ರೆ ವೀಕಿಗೆ ಕನ್ಫರ್ಮೇಶನ್ ಯಾವಾಗ ಬರುತ್ತೆ, ಸೋಮವಾರ ಎಲ್ಲಿ ಕ್ಲೋಸಿಂಗ್ ಆಗುತ್ತೆ ಅಂತ ಮೇಲೆ ಬರುತ್ತೆ. ಅದಕ್ಕೆ ಹೇಗೆ ಈ ವೀಕೆಂಡ್ ಅಲ್ಲಿ ಏನು ಸುದ್ದಿ ತರ್ತಾರೆ ನೋಡ್ಬೇಕು. ಪ್ರತಿ ವೀಕೆಂಡ್ ಟ್ರಂಪ್ ತಾವು ಸುದ್ದಿ ಇರೋದಕ್ಕೆ ಇಷ್ಟಪಡ್ತಾರೆ, ಒಂದಲ್ಲ ಒಂದು ನ್ಯೂಸ್ ನ ತರ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ದೊಡ್ಡ ಪ್ರಾಫಿಟ್ ಬುಕಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 58,000ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ ನಾನು ಬ್ಯಾಂಕ್ ನಿಫ್ಟಿಗೆ ಮಾತಾಡ್ತಾನೆ ಬಂದಿದ್ದೀನಿ, ನೀವು ನೆನಪಿರ್ಬೋದು. 57,000 ತನಕ ಕರೆಕ್ಷನ್ ಆದ್ರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಆಶ್ಚರ್ಯ ಪಡಬೇಕಾಗಿಲ್ಲ, ಅಲ್ಲೂ ಕೂಡ ಸಪೋರ್ಟ್ ಇದೆ ಅಂತ. ಇವತ್ತು ಆಲ್ಮೋಸ್ಟ್ ಒಂದು 400-500 ಪಾಯಿಂಟ್ ಆಗಿದೆ. ಇನ್ನೂ ಒಂದು 400-500 ಪಾಯಿಂಟ್ ಬಂದ್ರೂ ಕೂಡ ನಾವು ಅದನ್ನ ವೀಕ್ ಅಂತ ಹೇಳಕ್ಕಾಗೋದಿಲ್ಲ ಬ್ಯಾಂಕ್ ನಿಫ್ಟಿ ವಿಚಾರದಲ್ಲಿ. ಸೊ ಈ ಝೋನ್ 57,000 ಝೋನ್ ಬಿಟ್ಟು ಕೆಳಗಡೆ ಬರ್ತಿದೆ ಅಂದ್ರೆ ಆಗ ಓಕೆ, ಮೇ ಬಿ 100 ಮೂವಿಂಗ್ ಅವರೇಜ್ ಅಂದ್ರೆ 55,000 ಕಡೆ ಬರ್ತಾ ಇದೆ ಅಂತ ನಾವು ಅನ್ಕೊಂತ ಹೋಗ್ಬೋದು. ನೋಡೋದಕ್ಕೆಲ್ಲ ತುಂಬಾ ಟೈಮ್ ಇದೆ ನೋಡಿ. 100 ಮೂವಿಂಗ್ ಅವರೇಜ್ 55,200 ನಡೀತಾ ಇದೆ. 100-200 ಒಟ್ಟಿಗೆ ಹೋಗ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಇಲ್ಲಿದೆ 100 ಮೂವಿಂಗ್ ಅವರೇಜ್ ಇನ್ನೂ ಕೆಳಗಡೆ ಇದೆ. ಅಂದ್ರೆ ಈ ಚಾನಲ್ ರೆಫರೆನ್ಸ್ ನ ಲೋ ಪಾಯಿಂಟ್ ಅಲ್ಲಿ ಇದೆ, ಇಲ್ಲಿದೆ ಅಲ್ವಾ, ಈ ಪಾಯಿಂಟ್ ಅಲ್ಲಿ ಇದೆ. ನೋಡೋಣ ಅಲ್ಲಿ ಬರುತ್ತಾ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಇವತ್ತು ರೈಸ್ ಆಗಿರ್ಬೇಕು, ಓಕೆ, ಮತ್ತೆ 12ನ ಟೆಸ್ಟ್ ಮಾಡ್ತಿದೆ, ಅದ್ರ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇದೆ. ನೋಡೋಣ ಇಂಡಿಯಾ ವಿಕ್ಸ್ ಈಗ ಈ ಕೆಳಗಡೆಯಿಂದ ಬಾಟಮ್ ಏನ್ ಬಂದಿತ್ತು ಅಲ್ಲಿಂದ ಒಂದು ರೈಸ್ ಆಗೋದಂತೂ ಕಾಣಿಸ್ತಾ ಇದೆ. ಸ್ವಲ್ಪ ವಾಲಟಿಲಿಟಿ ರೈಸ್ ಆಗೋ ತರ ಕಾಣಿಸ್ತಾ ಇದೆ. ಯಾವತ್ತು 12-13 ಇಲ್ಲಿ ಕ್ಲೋಸಿಂಗ್ ಆಗುತ್ತೆ ಇಂಡಿಯಾ ವಿಕ್ಸ್, ಆಗ ಮಾರ್ಕೆಟ್ ಅಲ್ಲಿ ಒಂದು ಡಿಸೈಡಿವ್ ಆಗಿ ಕರೆಕ್ಷನ್ ಬರೋದಾದ್ರೆ ಅವಾಗ ಬರ್ಲಿಕ್ಕೆ ಶುರು ಆಗ್ತಾ ಹೋಗ್ಬೋದು. ಸೊ ಅದಕ್ಕಿಂತ ಮುಂಚೆ ಗೋಲ್ಡ್ ನೋಡ್ತಾ ಬರೋದಾದ್ರೆ ನೋಡಿ, ಇವತ್ತು ಯಾವ್ದು ಪಾಸ್ ಅಂತ ಮಾತಾಡಿದ್ವಿ, ದೊಡ್ಡದಾಗಿ ಫಾಲ್ ಆಗಿತ್ತು. ಆ ಫಾಲ್ ಆದ್ಮೇಲೆ ಪಾಸ್ ಆಗ್ತಾ ಇದೆ, ಇಂಟರ್ನಲ್ ಕ್ಯಾಂಡಲ್ ಆಗ್ತಾ ಇದೆ. ಖಂಡಿತ ಇದೊಂದು ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡೇ ಉಳಿಯುತ್ತೆ. ಆದ್ರೆ ಇಲ್ಲ ಆಗ್ತಾ ಇರೋದು ಒಂದು ಕಂಪ್ಲೀಟ್ ಆಗಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡ್ತಾ ಇದೆ. ಒಂದು ಶಾರ್ಟ್ ಕವರಿಂಗ್ ಬಂದ್ರೆ ಏನಾಗ್ಬೋದು, ಈ ಗ್ಯಾಪ್ ಅನ್ನ ಫಿಲ್ ಅಪ್ ಮಾಡ್ಬೋದು. ಗ್ಯಾಪ್ ಅನ್ನ ಫಿಲ್ ಅಪ್ ಮಾಡಿ ಮತ್ತೆ ಕೆಳಗಡೆ ಬೀಳುತ್ತಾ ಮೇಲೆ ಹೋಗುತ್ತಾ ಅಂತಕ್ಕೆ ಇನ್ನು ತುಂಬಾ ಅರ್ಲಿ ಹೇಳೋದು. ಅಲ್ಲಿ ಗ್ಯಾಪ್ ಫಿಲ್ ಮಾಡುತ್ತಾ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಯಾವಾಗಲೂ ಗ್ಯಾಪ್ ಫಿಲ್ ಮಾಡಿದ್ರೆ ಅವಾಗಲೇ ಫಿಲ್ ಆಗ್ಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಬಟ್ ಸಾಮಾನ್ಯ ಏನಾಗುತ್ತೆ, ಒಂದು ವೀಕ್ನೆಸ್ ಕಂಟಿನ್ಯೂಷನ್ ಆಗೋದ್ರು ಕೂಡ ಅದೊಂದು ಶಾರ್ಟ್ ಕವರಿಂಗ್ ದಾರಿ ಕೊಡ್ತಾ ಹೋಗುತ್ತಲ್ವಾ. ಇಲ್ಲಿ ಬಂದಿರೋದು ಒಂದು ವೀಕ್ನೆಸ್ ಅಂತ ಅಂದ್ರೂ ಕೂಡ ವಾಪಸ್ ಶಾರ್ಟ್ ಕವರಿಂಗ್ ಆಗಿ ಅಲ್ಲಿ ತನಕ ಅಲ್ಲಿಂದ ಮತ್ತೆ ವಾಪಸ್ ಫಾಲ್ ಆಗೋ ತರ ಲಕ್ಷಣಗಳಿರುತ್ತೆ. ನೋಡೋಣ ಆತರ ಆಗತ್ತಾ ಅಥವಾ ಇಷ್ಟಕ್ಕೆ ಮುಗಿಸ್ಕೊಂಡ್ಬಿಟ್ಟು ಈಗ ವಾಪಸ್ ಮತ್ತೆ ಬೌನ್ಸ್ ಆಗಕ್ಕೆ ಶುರು ಆಗುತ್ತೆ. ಏನ್ ಕತೆ ಇದು ಯಾವ್ದು ಹಿಸ್ಟಾರಿಕಲ್ ತುಂಬಾ ದೊಡ್ಡ ಲೆವೆಲ್ಸ್ ಆತರ ಅಂತ ಏನೂ ಅಲ್ಲ ಗೋಲ್ಡ್ ಅಲ್ಲಿ. ಬಟ್ ನೋಡ್ತಾ ಹೋಗ್ಬೇಕು ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಆ ಲೆವೆಲ್ಸ್ ನೋಡೋದು ತಪ್ಪಾಗ್ತಾ ಹೋಗುತ್ತೆ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನೋಡ್ಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ನನ್ನ ಪ್ರಕಾರ 4,000 ಲೆವೆಲ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ರೌಂಡ್ ಲೆವೆಲ್ ರೆಫರೆನ್ಸ್ ಅಲ್ಲಿ ಒಂದು ಸಪೋರ್ಟ್ ತಗೊಂಡಿರೋದು ಕೂಡ ಕಾಣಿಸ್ತಿದೆ ನನಗೆ. ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಅದಾದ್ಮೇಲೆ ಒಂದ್ಸಲ ಸಪೋರ್ಟ್ ತಗೊಂಡು ಬಂದಿರೋದು ಎಲ್ಲ ಕಾಣಿಸ್ತಾ ಇದೆ. ಸೊ ನೋಡೋಣ, ನಾವು 4,000 ಬ್ರೇಕ್ ಆಗೋ ತನಕ ಮತ್ತೆ ಗೋಲ್ಡ್ ವೀಕ್ ಅಂತ ಹೇಳಕ್ ಆಗೋದಿಲ್ಲ. ಈಗ 3 ದಿನದಿಂದ 4,100-4,150 ಆ ಝೋನ್ ಅಟೆಂಡ್ ಮಾಡಕ್ ಬರ್ತಾ ಇದೆ, ಅದ್ರ ಮೇಲ್ಗಡೆ ಹೋಗಕ್ಕಾಗ್ತಾ ಇಲ್ಲ. ಸೊ ಆದ್ರೂ ಕೂಡ ಇದಿಷ್ಟೊಳಗಡೆ ಆಗ್ತಾ ಇದೆ ಇಂಟರ್ನಲ್ ಕ್ಯಾಂಡಲ್ ಅಂತಾನೆ ಓದ್ತಾ ಹೋಗ್ಬೇಕು ನಾವು. ಬಟ್ ವಾಪಸ್ 4,000 ಬ್ರೇಕ್ ಆಗಿ ಬರ್ತೀವಿ ಅಂದ್ರೆ ಬೇಕಾದ್ರೆ ಅವಾಗ ಸ್ಟಾಪ್ ಇಟ್ಕೊಂಡು ಗೋಲ್ಡ್ ಅಲ್ಲಿ ಒಂದು ಶಾರ್ಟಿಂಗ್ ಆಪರ್ಚುನಿಟಿನ ಹುಡುಕ್ತಾ ಹೋಗ್ಬೋದು. ಸೇಮ್ ವಿತ್ ಸಿಲ್ವರ್ ಕೂಡ. ಸಿಲ್ವರ್ ಅಲ್ಲೂ ಕೂಡ ನೋಡಿ 48 ಆಸ್ಪಾಸ್ ಝೋನ್ ಏನಿದೆ ಅದು ಸ್ವಲ್ಪ ಸಪೋರ್ಟ್ ತರ ಇದೆ. ಹೇಗೆ ಇದನ್ನೆಲ್ಲದನ್ನು ಕೂಡ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೇ ನೋಡ್ಬೇಕು. ನಮ್ಮ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಹುಡುಕೋದು ತಪ್ಪಾಗುತ್ತೆ. ಯಾಕೆಂತಂದ್ರೆ ನಮ್ಮ ಮಾರ್ಕೆಟಿನ ಬೆಲೆ ಅಂದ್ರೆ MCX ಅಲ್ಲಿ ಗೋಲ್ಡ್ ಸಿಲ್ವರ್ ನ ಬೆಲೆ USD INR ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅಲಾಂಗ್ ವಿತ್ ಇಂಟರ್ನ್ಯಾಷನಲ್ ಬೆಲೆ ಯಾವ ರೀತಿ ಆಗುತ್ತೆ ಗೋಲ್ಡ್ ಸಿಲ್ವರ್ದು ಜೊತೆಗೆ USD INR ಬೆಲೆ ಯಾವ ರೀತಿ ಆಗ್ತಾ ಇರುತ್ತೆ ಅದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ನೋಡೋದು ತಪ್ಪಾಗ್ತಾ ಹೋಗುತ್ತೆ. ಇಲ್ಲಿ ನಾವು ನೋಡ್ತಾ ಬರೋದ್ರೆ ನೋಡಿ ಒಂದು ಸಪೋರ್ಟ್ ಲೆವೆಲ್ ಇದೆ, ಅಲ್ಲಿ ದಿನ ಬಂದು ಸಪೋರ್ಟ್ ನಿಂತ್ಕೊಂತಾ ಇದೆ. ನೋಡೋಣ ವಾಪಸ್ ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂದು ವಾಪಸ್ ಆಮೇಲೆ ಬೀಳುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ನಿಮ್ಗೆ ನೆನಪಿರ್ಬೋದು, ಸಿಲ್ವರ್ ಅಲ್ಲಿ ನಾವು ಮಾತಾಡಿದ್ವಿ ತುಂಬಾ ವೊಲಟೈಲ್ ಅಸೆಟ್, ಹಿಸ್ಟಾರಿಕಲಿ ತುಂಬಾ ಕರೆಕ್ಷನ್ ಆಗಿರೋದು ಎಲ್ಲ ಕಾಣಿಸ್ತಾ ಇದೆ ಅಂತ. ನೋಡಿ ಮಂತ್ಲಿ ಕ್ಯಾಂಡಲ್ ಇನ್ನೂ ಕ್ಲೋಸಿಂಗ್ ಆಗಿಲ್ಲ. ಮಂತ್ಲಿ ಕ್ಯಾಂಡಲ್ ಇದೇ ತರ ದೊಡ್ಡ ವಿಕ್ ಮಾಡಿ ಈ ತರ ಕ್ಲೋಸಿಂಗ್ ಆಯ್ತು ಅಂದ್ರೆ ಇದು ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ನಾವು ಕರಿತಾ ಹೋಗ್ಬೋದು. ಬಟ್ ಅಕಸ್ಮಾತ್ ಮತ್ತೆ ವಾಪಸ್ ಮೇಲ್ಗಡೆ ಹೋಗೋದಾಯ್ತು ಅಂತಂದ್ರೆ ಅದೇನು ಕರೆಯಕ್ಕಾಗಲ್ಲ, ಅವಾಗ ನಾವು ಡೂಜಿ ಅಂತ ಕರಿಬೇಕಾಗುತ್ತೆ. ತಿಂಗಳು ಎಂಡಾಗಕ್ಕೆ ಇನ್ನೂ ಟೈಮ್ ಇದೆ, ಇನ್ನೂ 7 ದಿನ ಟೈಮ್ ಇದೆ. ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಖಂಡಿತವಾಗ್ಲೂ ದೊಡ್ಡ ರ್ಯಾಲಿ ಬಂದಿತ್ತು, ಕರೆಕ್ಷನ್ ಬಂದಿರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಒಂದು 3ನೇ ಸಲ ಅಟೆಂಡ್ ಮಾಡ್ತಾ ಇರೋಂಥ ಝೋನ್ ಇದು, ಕರೆಕ್ಟಾ? ಮತ್ತೆ ಓವರ್ ಆಲ್ ಪ್ಯಾಟರ್ನ್ ಇಂದ ನಾವು ಸಿಲ್ವರ್ ಬಗ್ಗೆ ಯಾವತ್ತು ಒಂದು ಫಾಲ್ ಆಯ್ತಲ್ಲ, ಅವತ್ತು ಹೋದ ಶುಕ್ರವಾರದ ವಿಡಿಯೋ ಅನ್ಸುತ್ತೆ, ಅದರಲ್ಲಿ ನೀವು ನೋಡೋದಾದ್ರೆ ಹೋದ ಶುಕ್ರವಾರ ಸೋಮವಾರದ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಅದನ್ನ. ಸೊ ಇಲ್ಲಿ ಒಂದು ಕ್ಲೀನ್ ಆಗಿ ಒಂದು ಕಪ್ ಅಂಡ್ ಹ್ಯಾಂಡಲ್ಗೂ ಕೂಡ ಆ ಒಂದು ಜಾಗ ಇದೆ ನೋಡಿ. ಇಲ್ಲಿ ಒಂದು ಕಪ್ ಆಗಿತ್ತು, ಇಲ್ಲಿ ಒಂದು ಹ್ಯಾಂಡಲ್ ಆಗಿತ್ತು. ಈ ಕಪ್ ಅಂಡ್ ಹ್ಯಾಂಡ್ಲಿಗೆ ಅಂದ್ರೆ ತುಂಬಾ ದೊಡ್ಡ ರೈಸ್ ಆಗ್ಬೇಕಲ್ವಾ ಅಂತ. ಖಂಡಿತ ಎಲ್ಲ ನಿಜ. ಆದ್ರೆ ಲೆವೆಲ್ ಕೂಡ ಯಾವ ಲೆವೆಲ್ ನ ಅಟೆಂಡ್ ಮಾಡಕ್ ಬಂದಿತ್ತು ಅದನ್ನ ಆಫ್ಟರ್ ಲಾಂಗ್ ಟೈಮ್ ಅಟೆಂಡ್ ಮಾಡಕ್ಕೆ ಬಂದಿದ್ದ ಲೆವೆಲ್ ಅಲ್ವಾ. ಎಷ್ಟೋ ದಶಕಗಳಾದ್ಮೇಲೆ ಟೆಸ್ಟ್ ಆಗಕ್ಕೆ ಬಂದಂತ ಲೆವೆಲ್ಗಳು. ಹಾಗಾಗಿ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್, ಅದು ಇಷ್ಟು ಶಾರ್ಪ್ ಕರೆಕ್ಷನ್ ಬಂದಿರೋ ಇತಿಹಾಸ ಇದ್ದಾಗ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈಗ ಇಲ್ಲಿ ಪಾಸ್ ಆಗ್ತಾ ಇದೆ ಅಂತಾನೆ ನಾವು ಓದ್ತಾ ಹೋಗ್ಬೇಕು. ಈ ಪಾಸ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಯ್ತು. ಪಾಸ್ ಅಂದ್ರೆ ಏನಾಗ್ಬೋದು, 2 ವಾರ ಪಾಸ್ ಆಗ್ಬೋದು, 3 ವಾರ ಪಾಸ್ ಆಗ್ಬೋದು. ಯಾಕೆಂದ್ರೆ ಹಿಸ್ಟಾರಿಕಲಿ ಅಷ್ಟೊಂದು ವರ್ಷಗಳ ಕಾಲ, ಅಷ್ಟೊಂದು ತಿಂಗಳ ಕಾಲ ನಿಂತ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಒಂದು 2-3 ವಾರ ನಿಂತರೂ ಕೂಡ
ಕೂಡ ಆಶ್ಚರ್ಯ ಇಲ್ಲ. ಸೊ ಆ ತರ ಆಗತ್ತಾ ಸಿಲ್ವರ್ ಅಥವಾ ಶಾರ್ಟ್ ಕವರಿಂಗ್ ಶುರು ಆಗುತ್ತಾ ನೋಡೋಣ. ಒಂದು ಡಬ್ಲ್ಯೂ ಪ್ಯಾಟರ್ನ್ಗೂ ಕೂಡ ಜಾಗ ಕಾಣಿಸ್ತಾ ಇದೆ. 15 ಮಿನಿಟ್ಸ್ ಅಥವಾ 1 ಅವರ್ ಕ್ಯಾಂಡಲ್ ಅನ್ನು ತಗೊಳ್ಳೋದಾದ್ರೆ ನೋಡಿ, ಇಲ್ಲಿ ಕ್ಲೀನ್ ಆಗಿ 48 ಲೆವೆಲ್ ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ಗೂ ಕೂಡ ಜಾಗ ಕಾಣಿಸ್ತಾ ಇದೆ. ಈಗ ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೇಕು ಅಂದ್ರೆ ಶಾರ್ಟ್ ಕವರಿಂಗ್ ಆಗಬೇಕು. 51 ಏನ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಸೊ 51 ಪರ್ ಔನ್ಸ್ ಅಂದ್ರೆ 28 ಗ್ರಾಮಿಗೆ 51 ಹೋದ್ಮೇಲೆ ಏನ್ ಮಾಡುತ್ತೆ ಸಿಲ್ವರ್ ಅನ್ನೋದ್ರ ಮೇಲೆ ವಾಪಸ್ ಕರೆಕ್ಷನ್ ಇದೆಯಾ ಅಥವಾ ಇದು ಬರೀ ಒಂದು ಶಾರ್ಟ್ ಕವರಿಂಗ್ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ನೋಡಂತೆ ಏನು ಅಂತ. ಅದೇ ರೀತಿ USD ಏನಾದ್ರು 88 ರೂಪಾಯಿ ಅಲ್ಲೇ ನಿಲ್ತಾ ಇದೆ. ಇದರಲ್ಲೂ ಕೂಡ ಒಂದು ಆಶ್ಚರ್ಯ ಇದೆ. ಇವಾಗ ಈಗ ಈ ಲೆವೆಲ್ ನ ಬ್ರೇಕ್ ಆಗುತ್ತಾ ಏನ್ ಕತೆ ಇದೆ, ಯಾಕಂದ್ರೆ ನೋಡಿ ಒಂದು ಒಳ್ಳೆ ಸಪೋರ್ಟ್ ಲೆವೆಲ್ ಅದು. ಸೊ ಅಲ್ಲೇ ನಿಲ್ತಾ ಇದೆ. ಇದರಿಂದ ಬ್ರೇಕ್ ಆಯ್ತು ಅಂದ್ರೆ ಗೋಲ್ಡ್ ಸಿಲ್ವರ್ಗೆ ಇನ್ನು ಕೂಡ ಒಂದು ಕರೆಕ್ಷನ್ ಆಗ್ತಾ ಹೋಗ್ಬೋದು. ಇಲ್ಲ ಇಲ್ಲಿಂದ ವಾಪಸ್ ಬೌನ್ಸ್ ಆಗ್ತಾ ಹೋಗುತ್ತೆ USD ಏನಾದ್ರು ಅಂದ್ರೆ ಗೋಲ್ಡ್ ಸಿಲ್ವರ್ ಕೂಡ ಬೌನ್ಸ್ ಆಗ್ತಾ ಹೋಗುತ್ತೆ ಇಂಡಿಯಾದಲ್ಲಿ. ಸೊ ಎಲ್ಲರೂ ಕೂಡ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ಗಳ ಹತ್ರ ಟೆಸ್ಟ್ ಆಗ್ತಾ ಇದೆ, ಪಾಸ್ ಆಗ್ತಾ ಇದೆ. ನೋಡೋಣ, ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್. ಅದೇ ರೀತಿ ಕಾಪರ್ ಯಾವ್ದು ಒಂದು ಪಾಸ್ ಮಾಡಿದ್ದು ಆ ಪಾಸ್ ಎಲ್ಲ ಇದೆ. ಆದ್ರೆ ಕಾಪರ್ ಸ್ವಲ್ಪ ರೈಸ್ ಆಗಿರುತ್ತೆ. ಹಿಂದೂಸ್ತಾನ್ ಜಿಂಕ್ ಕೆಲವೊಂದೆಲ್ಲ ರೈಸ್ ಆಗಿರೋದಕ್ಕೆ ಇದು ಕಾರಣ. ಮೆಟಲ್ ಸೆಕ್ಟರ್ ವಾಪಸ್ ಮತ್ತೆ ಚಿಗುರ್ತಾ ಇದೆ. ಇಲ್ಲಿ ನೋಡೋಣ 1020 ಅನ್ನೋದು ಇನ್ನೂ ಕೂಡ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ತುಂಬಾ ಒಳ್ಳೆ ಮೂವ್ಮೆಂಟ್ ಆಗೋಗಿತ್ತು. ಸೊ ಒಂದು ಒಳ್ಳೆ ಒಂದು ವಾರ ಒಂದೆರಡು ವಾರ ಪಾಸ್ ಆಗ್ತಾ ಇದೆ. ಈಗ ನೋಡೋಣ ಮುಂದಿನ ವಾರ ಕೂಡ ಈ ಪಾಸ್ ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ. ನೋಡೋಣ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ ಅಂತ. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಒಂದು ಫಾಲ್ ಬರ್ಬೋದು. ಕ್ರೂಡ್ಗೆ ಯಾವಾಗಲೂ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರುತ್ತೆ ಅಂತ ಜಸ್ಟ್ ನಿನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ. ಸೇಮ್ ಮಾರ್ಕೆಟ್ ಮತ್ತೆ ಗೋಲ್ಡ್ ಯಾವ ರೀತಿ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕರಿತೀವಿ. ಅಫ್ಕೋರ್ಸ್ ಕೋವಿಡ್ ಆದ್ಮೇಲೆ ಆ ಒಂದು ಮಟ್ಟಿನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಗ್ತಿಲ್ಲ. ಅಂದ್ರೆ ಮಾರ್ಕೆಟ್ ಮೇಲೆ ಹೋಗಿದೆ, ಗೋಲ್ಡ್ ಮೇಲೆ ಹೋಗಿದೆ. ಬಟ್ ಯೂಶಲಿ ಅವೆರಡನ್ನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತಾ ಹೋಗ್ತೀವಿ. ಸೇಮ್ ಕ್ರೂಡ್ ಮತ್ತೆ ನ್ಯಾಚುರಲ್ ಗ್ಯಾಸ್ಗೂ ಕೂಡ ನ್ಯಾಚುರಲ್ ಗ್ಯಾಸ್ ಕ್ರೂಡ್ ಮೇಲೆ ಹೋಗ್ತಿದೆ ಅಂದ್ರೆ ಸಾಮಾನ್ಯವಾಗಿ ನ್ಯಾಚುರಲ್ ಗ್ಯಾಸ್ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಅದು ಅದೇ ರೀತಿ ಆಗೋ ತರ ಕಾಣಿಸ್ತಾ ಇದೆ. ಈ ಸಲ ಏನಾದ್ರು ಈ ಚಾನಲ್ ನ ಬ್ರೇಕ್ ಆಯ್ತು ಅಂದ್ರೆ ನೋಡಿ, ನ್ಯಾಚುರಲ್ ಗ್ಯಾಸ್ ಅಲ್ಲಿ ಪೊಸಿಷನ್ ತಗೊಂಡಿರ್ಬೇಕಾದ್ರೆ ಈ ಸಲ ಈ ಚಾನಲ್ ನ ಬ್ರೇಕ್ ಆಗೋ ಲಕ್ಷಣಗಳಿದೆ. ಯಾಕಂದ್ರೆ ನೆಗೆಟಿವ್ ಬರ್ತಾ ಇತ್ತು. ಈಗ ಒಂದು ಇದನ್ನ ನೀವು ಬರೀ ಇಷ್ಟನ್ನೇ ಕಟ್ ಮಾಡ್ಬಿಟ್ಟು ಇಷ್ಟನ್ನೇ ಓದೋದಾದ್ರೂ ಕೂಡ ಇದನ್ನ ಬೇರಿಶ್ ಫ್ಲಾಗ್ ಅಂತಾನೆ ಓದ್ತೀವಿ. ಅಂದ್ರೆ ಒಂದು ಪ್ಯಾಟರ್ನ್ ಆಗಿ ಒಂದು ಈ ತರ ಪ್ಯಾಟರ್ನ್ ಆಗಿದ್ರೆ ಮತ್ತೆ ಒಂದು ಬೇರಿಶ್ ಫ್ಲಾಗ್. ಅಂದ್ರೆ ಬೇರಿಶ್ ಫ್ಲಾಗ್ ಅಲ್ಲಿ ಯಾವಾಗಲೂ ಏನಾಗುತ್ತೆ, ರೈಸ್ ನಿಧಾನ ಬಂದಿರುತ್ತೆ, ಶಾರ್ಟ್ ಕವರಿಂಗ್ ಬಂದಿರುತ್ತೆ. ಸೊ ಅದನ್ನ ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಅದೇ ಅಪ್ ಮೂವ್ಮೆಂಟ್ ಅಲ್ಲಿ ಆಗಿದ್ರೆ ಏನಾಗಿರುತ್ತೆ, ಒಂದು ಮೇಲ್ಗಡೆ ಅಪ್ ಮೂವ್ಮೆಂಟ್ ಬಂದಿರುತ್ತೆ, ಜೊತೆಗೆ ಈ ರೀತಿ ಫ್ಲಾಗ್ ಬಂದಿರುತ್ತೆ. ನೋಡಿ ಈ ತರ ಒಂದು ಡೌನ್ ಡೈರೆಕ್ಟ್ ಕೆಳಗಡೆ ಬಂದಿರೋ ಫ್ಲಾಗ್ ಆಗುತ್ತೆ, ಆಮೇಲೆ ರೈಸ್ ಆಗುತ್ತೆ. ಇದನ್ನ ನಾವು ಬುಲ್ಲಿಶ್ ಫ್ಲಾಗ್ ಅಂತ ಕರಿತೀವಿ, ಇದನ್ನ ಬೇರಿಶ್ ಫ್ಲಾಗ್ ಅಂತ ಕರಿತೀವಿ. ಅದೇ ಪ್ಯಾಟರ್ನ್ ಗಳನ್ನ ಫಾಲೋ ಮಾಡೋ ತರ ಕಾಣಿಸ್ತಾ ಇದೆ. ಬಟ್ ಯಾಕೆ ಬೇರಿಶ್ ಫ್ಲಾಗ್ ಆಗಿಲ್ದಲ್ಲೇ ಇರ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಒಂದು ಶಾರ್ಪ್ ಪ್ರೈಸ್ ಬಂದಿತ್ತು ನ್ಯಾಚುರಲ್ ಗ್ಯಾಸ್ಗೆ. ಓಕೆ, ಈ ಚಾನಲ್ ರೆಫರೆನ್ಸ್ ಬಿಟ್ಟು ಹೋಗುವಂತ ಸಮಯ ಬಂದಿದೆ. ವಾಪಸ್ ಈ ಝೋನ್ ಅಟೆಂಪ್ಟ್ ಆಗಿ ಬರ್ತೀನಿ ಇವಾಗ ಅಂತ ಅನ್ಕೊಂಡ್ರೆ ಈ ಚಾನಲ್ ಬ್ರೇಕ್ ಆಗುತ್ತೆ ಅಂತಾದ್ರೆ ಅದಕ್ಕಿಂತ ಮುಂಚೆ ವಾಪಸ್ ಬರ್ತಾ ಇದೆ. ಏನೇ ಬಂದ್ರು ಕೂಡ 270, 268 ಈ ಲೆವೆಲ್ಗೆಲ್ಲ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ. ನೋಡೋಣ ಅಲ್ಲಿಗೆ ಯಾವ ರೀತಿಯಾಗಿ ಬಂದು ಟ್ರೇಡ್ ಆಗುತ್ತೆ, ಅಟೆಂಪ್ಟ್ ಆಗುತ್ತೆ ಅನ್ನೋದನ್ನ. ಜೊತೆಗೆ ಮುಂದಿನ ತಿಂಗಳದ್ದು ಸ್ವಲ್ಪ ನೋಡೋದಾದ್ರೆ ಐ ಥಿಂಕ್ 300, 300p ಇದೆಲ್ಲ ಇದೆಯಲ್ಲ, ಅದು ಒಂದು 6 ರೂಪಾಯಿ 7 ರೂಪಾಯಿ ನಡೀತಾ ಇದೆ. ಬಟ್ ಇವತ್ತು ಕಾಂಟ್ರಾಕ್ಟ್ ಮುಗ್ದೋಗುತ್ತೆ ನ್ಯಾಚುರಲ್ ಗ್ಯಾಸ್ ಇದು. ಸೊ ಮುಗಿದೋದ್ರು ಬರೀ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಇವತ್ತು 316 ಇದೆ. ಬಟ್ ಅದ್ರದ್ದು ನೀವು ನೋಡ್ತಾ ಬನ್ನಿ, ಐ ಥಿಂಕ್ 6 7 ನಡೀತಾ ಇದೆ. ಸೊ ನಾಳೆ ಅದು ಈ ಪ್ರೈಸ್ಗೆ ಅಡ್ಜಸ್ಟ್ ಆಗುತ್ತಾ ಏನು ಅನ್ನೋದನ್ನ ವಾಚ್ ಮಾಡ್ಬೇಕಾದ್ರೆ ಅದು ನೋಡ್ತಾ ಇದ್ರೆ ನೋಡೋಣ. ಸೋಮವಾರ ನಾನು ವಾಚ್ ಮಾಡ್ಬಿಟ್ಟು ನನಗೆ ಆನ್ಸರ್ ಮಾಡ್ತೀನಿ. ಅಕಸ್ಮಾತ್ 285, 286 ಇಲ್ಲೇ ಕ್ಲೋಸಿಂಗ್ ಆಯ್ತು ಅಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ ನಮಗೆ 14-15 ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ 7 ನಡೀತಾ ಇತ್ತು ನಾನು ನೋಡಿದಾಗ. ಈಗ ಅಡ್ಜಸ್ಟ್ ಆಗಿದ್ರು ಆಗಿರ್ಬೋದು, ಯಾಕಂದ್ರೆ ಎಕ್ಸ್ಪೈರಿ ಮುಗಿತಾ ಇದೆ, ಹೊಸ ಎಕ್ಸ್ಪೈರಿಗೆ ಮೂವ್ ಆಗ್ತಾ ಇದೀವಿ ಅಂತ ಅಂದಾಗ ಆಟೋಮೆಟಿಕ್ ಆಗಿ ಪ್ರೈಸ್ಗಳು ಕೂಡ ಕೆಲವೊಂದು ಅಡ್ಜಸ್ಟ್ ಆಗುತ್ತೆ. ನೋಡೋಣ ಅದು ಯಾವ ರೀತಿ ಆಗಿದೆ ಅಂತ. ಸೊ ಕ್ರೂಡ್ ಬಗ್ಗೆ ಮಾತಾಡಲಿಲ್ಲ. ಕ್ರೂಡ್ ಅಲ್ಲಿ ನೋಡ್ತಾ ಬರೋದಾದ್ರೆ ವಾಪಸ್ ಈಗ 5500ಕ್ಕೆ ಶಾರ್ಪ್ ಪ್ರೈಸು. ವೀಕ್ಲಿ ಕ್ಯಾಂಡಲ್ ಅಲ್ಲಿ ಇದು ಒಂದು ಕಂಪ್ಲೀಟ್ ಕ್ಲಿಯರ್ ಕಟ್ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಲ್ವಾ. ಇವತ್ತು ಎಲ್ಲೇ ಕ್ಲೋಸ್ ಆದ್ರೂ ಕೂಡ ಇದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್. ಯಾಕೆಂದ್ರೆ ಹೇಳಿ ನೋಡಿ, ಒಂದು ನೆಗೆಟಿವ್ ಕ್ಯಾಂಡಲ್ ಇತ್ತು, ಅದಕ್ಕೆ ಒಂದು ಕಂಪ್ಲೀಟ್ ಆಗಿ ಎಂಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ. ಸೊ ಆಲ್ಮೋಸ್ಟ್ ಒಂದು 5000 ಲೆವೆಲ್ ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಟೆಂಪ್ಟ್ ಕೂಡ ಅಂತ ಹೇಳ್ತಾ ಹೋಗ್ಬೋದು. ಸೊ ನನ್ನ ಪ್ರಕಾರ ಇದು 5600 ಅಂತ ದಾಟಿ ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಸಲ. ಸೊ ಹಾಗಾಗಿ ಕ್ರೂಡ್ ಅಲ್ಲಿ ನವೆಂಬರ್ ಮಂತಿನ ಎಕ್ಸ್ಪೈರಿಗೆ ಪೊಸಿಷನ್ ಯಾರಾದ್ರೂ ಇತ್ತು ಅಂತಂದ್ರೆ ಒಂದು ಒಳ್ಳೆ ಮೂಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಹೋಗ್ಬೋದು ಕ್ರೂಡ್ ಅಲ್ಲಿ. ಸೊ ಇದನ್ನ ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಪಾಸಿಟಿವ್ ಆಯಿತು. ಬಿಕಾಸ್ ನಿಮ್ಗೆ ಗೊತ್ತಿದೆ, ಡಿಫೆನ್ಸ್ ಅಪ್ರೂವ್ಡ್ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂತ ಒಂದು ಮಾಡಿದ್ದಾರೆ. ಅದರಿಂದ 79,000 ಕೋಟಿಯಷ್ಟು ಪ್ರಪೋಸಲ್ ಆರ್ಮ್ ಫೋರ್ಸಸ್ಗೆ ಕೊಡೋದಕ್ಕೆ ತುಂಬಾ ಒಂದು ದೊಡ್ಡ ಮಟ್ಟಿನ ತಯಾರಿಗಳನ್ನ ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಕಿರಿಕ್ಗಳು ಇದೆಲ್ಲ ನಡೀತಾ ಇದೆ ಆಚೆ ಈಚೆ, ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳೆಲ್ಲ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಸಿಪ್ಲಾ ನ್ಯೂಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಬ್ಲ್ಯಾಕ್ ಸ್ಟೋನ್ ಕಂಪನಿ ಗೊತ್ತಿದೆ ನಿಮಗೆ, ಎಷ್ಟೊಂದು ಅಕ್ವಿಸಿಷನ್ ಮಾಡ್ತಾನೆ ಇರ್ತಾರೆ ಇಂಡಿಯಾದಲ್ಲಿ. ಅವರು ಈ ಫೆಡರಲ್ ಬ್ಯಾಂಕ್, ಕೇರಳ ಬೇಸ್ಡ್ ಬ್ಯಾಂಕ್ ಅದು, ಅಲ್ಲಿ ಫೆಡರಲ್ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ 10%, 9.99% ಸ್ಟೇಕ್ ನ ತಗೊಂಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಸ್ಟೇಕ್ ಅಂದಾಗ ನೆನಪಾಯ್ತು, 15,000 ಕೋಟಿಯ 18,000 ಕೋಟಿ ಅನ್ಸುತ್ತೆ, 18,000 ಕೋಟಿಯ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದಾರಲ್ವಾ ಯಾವುದು ಇನ್ಫೋಸಿಸ್ ಅವರು. ಸೊ 1,800 ರೂಪಾಯಿಗೆ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವು ನೋಡಿದ್ರೆ ಸರಿಸುಮಾರು 1,400, 1,500 ನಡೀತಾ ಇದೆ ಅಲ್ವಾ. ಇನ್ಫೋಸಿಸ್ ಎಲ್ಲಿದೆ 1,523 ನಡೀತಾ ಇದೆ. ಸೊ ಕಣ್ಮುಂದೆ 300
ರೂಪಾಯಿಗಳಷ್ಟು ಪ್ರೀಮಿಯಂಗಳಲ್ಲಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆದರೂ ಕೂಡ ಬೈಬ್ಯಾಕ್ ಅಲ್ಲಿ ದೊಡ್ಡ ದೊಡ್ಡ ಪ್ರಮೋಟರ್ಸ್ ಆದಂತಹ ನಾರಾಯಣ ಮೂರ್ತಿ ಆಗಿರ್ಬೋದು, ಸುಧಾಮೂರ್ತಿ ಆಗಿರ್ಬೋದು, ನಂದನ್ ನೀಲಕಣಿ ಆಗಿರ್ಬೋದು, ನಾವು ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 14.3% ಪ್ರಮೋಟರ್ ಹೋಲ್ಡಿಂಗ್ ಅವ್ರ ಹತ್ರ ಇದೆ. ಕಾರಣ ಇದಕ್ಕೆ ಟ್ಯಾಕ್ಸೇಷನ್. ಯಾಕಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು, ಈ ಬೈಬ್ಯಾಕ್ ಆದಾಗ ಮತ್ತೆ ಡಿವಿಡೆಂಡ್ ಬಂದಾಗ ಅದು ಟ್ಯಾಕ್ಸ್ ಅಟ್ ದ ಇನ್ವೆಸ್ಟರ್ಸ್ ಎಂಡ್ ಅಂತ ಒಂದು ನ್ಯೂಸ್ ಮಾಡಿದ್ರು. ಅಂದ್ರೆ ಬೈಬ್ಯಾಕಿಗೆ ಸ್ಪೆಷಲಿ ಏನ್ ಮಾಡಿದಂಥದ್ದು ಯಾವಾಗ ಅಂದ್ರೆ ಲಾಸ್ಟ್ ಇಯರ್, ಈ ವರ್ಷನೇ ಸೆಪ್ಟೆಂಬರ್ ಆ ಟೈಮಲ್ಲಿ ಆ ಒಂದು ಈ ವರ್ಷ ಅಲ್ಲ, ಐ ಥಿಂಕ್ ಲಾಸ್ಟ್ ಬಜೆಟ್ ಅಲ್ಲಿ ಬಂದಿದ್ದು, ಆ ಟೈಮಲ್ಲಿ ಅನೌನ್ಸ್ ಮಾಡಿದ್ರು ಅದನ್ನ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದ್ರೆ ಸುಮಾರು ಜನ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ 300 ರೂಪಾಯಿಯಷ್ಟು ಲಾಭ ಕಾಣಿಸ್ತಾ ಇದ್ರು ಕೂಡ ಪ್ರೀಮಿಯಂ ಅಲ್ಲಿ ಯೂಶಲಿ ಏನ್ ಮಾಡಿರ್ತಾರೆ ಪ್ರಮೋಟರ್ಸ್ಗಳು, ಈ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅದರಲ್ಲಿ. ಸೊ ಬಟ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಬಿಕಾಸ್ ಟ್ಯಾಕ್ಸೇಷನ್ ಆಲ್ಮೋಸ್ಟ್ 33-34% ಬರ್ತಾ ಹೋಗುತ್ತೆ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಸೊ 300 ರೂಪಾಯಿಯ ಪ್ರೀಮಿಯಂ ಪ್ರೈಸ್ ಕೂಡ ಅದು ಜಸ್ಟಿಫೈ ಮಾಡೋದಿಲ್ಲ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ವೀಕೆಂಡ್ ಅಲ್ಲಿ, ನೋಡಂತೆ. ಸೊ ಅದನ್ನ ಹೊರತುಪಡಿಸಿ ಅಂತ ನೋಡಿದ್ರೆ ನಿನ್ನೆ RBI ಮಾಡಿದಂತ ಗೋಲ್ಡನ್ ಮೂವ್, ಇದ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ ನೋಡಿ. ಇವಾಗ ಏನಿದ್ದಾರೆ ಬ್ಯಾಂಕ್ ಅಲ್ಲಿ ಅಥವಾ NBFC ಕಂಪನಿಗಳಲ್ಲಿ ನಾವು ಸಾಲ ಕೊಡೋದಂದ್ರೆ ನೀವು ಕೋಲ್ಯಾಟ್ರಲ್ ಆಗಿ ಅಂದ್ರೆ ಪ್ಲೆಡ್ಜ್ ಮಾಡಿ ನೀವು ಬಂಗಾರನ, ಬೆಳ್ಳಿನ, ಒಡವೆಗಳನ್ನ ಕೊಟ್ಟು ಅದಕ್ಕೆ ಸಾಲ ಪಡೆಯುವಂತ ವ್ಯವಸ್ಥೆ ಇದೆ. ಐ ಥಿಂಕ್ ಕಮ್ಮಿ ದುಡ್ಡಿನ ಸಾಲ ಆದ್ರೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಅಂದ್ರೆ ನೀವು ಸಿಲ್ವರ್ಗೆ ಈಗ 85%, ಐ ಥಿಂಕ್ ಗೋಲ್ಡಿಗೂ ಅಷ್ಟೇ ಇದೆ, ಆದ್ರೆ 85% ವ್ಯಾಲ್ಯೂ ಅಷ್ಟು ದುಡ್ಡು ನಿಮಗೆ ಕೊಡ್ತಾ ಹೋಗ್ತಾರೆ ನೀವು ಅದನ್ನ ಪ್ಲೆಡ್ಜ್ ಮಾಡಿದ್ರೆ. ಸಿಲ್ವರ್ಗೆ ಇವಾಗ ಗೋಲ್ಡ್ಗೆ ಮ್ಯಾಕ್ಸಿಮಮ್ ಎಷ್ಟು ಪ್ಲೆಡ್ಜ್ ಮಾಡಬಹುದು ಅಂತ ಒಂದು ಲಿಮಿಟ್ ಸೆಟ್ ಮಾಡಿದ್ದಾರೆ. ಸೊ ಗೋಲ್ಡ್ಗೆ ಎಷ್ಟಿದೆ ಅಂತಂದ್ರೆ 1 kg ಒಬ್ಬ ಇಂಡಿವಿಜುವಲ್ 1 kg ಅಷ್ಟು ಪ್ಲೆಡ್ಜ್ ಮಾಡಬಹುದು ಬ್ಯಾಂಕು ಅಥವಾ ಬ್ಯಾಂಕ್ ಈ ತರ NBFC ಕಂಪನಿಗಳಲ್ಲಿ, ಆಯ್ತಾ. ಅದೇ ರೀತಿಯಾಗಿ ಈಗ ಸಿಲ್ವರ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಸಿಲ್ವರ್ಗೆ 10 kg ಅಷ್ಟು ಮಾಡಬಹುದು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಏನ್ ಮಾಡಿದ್ದಾರೆ 1:10 ಅಂದ್ರೆ 1 kg ಗೋಲ್ಡ್ ಒಂದೇ 10 kg ಸಿಲ್ವರ್ ಒಂದೇ ಅನ್ನಂಗ ಅಲ್ಲ. ಆದ್ರೆ ಬ್ಯಾಂಕಿನ ರೆಫರೆನ್ಸ್ ಒಂದು ಮೆಷರ್ ಮಾಡ್ಲಿಕ್ಕೆ ಒಬ್ಬರು ಎಷ್ಟು ತನಕ ಮಾಡಬಹುದು ಅದಕ್ಕೆ ಒಂದು ರೆಫರೆನ್ಸ್ ವ್ಯಾಲ್ಯೂ ಕೊಟ್ಟಂಗೆ ಆಗ್ಬಿಡ್ತು ಇವಾಗ RBI. ಅಂದ್ರೆ ಗೋಲ್ಡ್ 1 kg ಪ್ಲೆಡ್ಜ್ ಮಾಡಬಹುದು ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿ, ಅಥವಾ ಸಿಲ್ವರ್ 10 kg ಪ್ಲೆಡ್ಜ್ ಮಾಡಬಹುದು ಅಂತ. ಇದು ಒಂದು ತುಂಬಾ ಒಂದು ಆಶ್ಚರ್ಯಕರ ಮೂವ್ ಯಾಕಾಗತ್ತೆ ಅಂತಂದ್ರೆ ಗೋಲ್ಡ್ ಸಿಲ್ವರ್ ಬೆಲೆ ಹೇಗಿದೆ ಇವಾಗ ನಿಮ್ಗೆ. ಗೋಲ್ಡ್ ಒಂದು ಸರಿಸುಮಾರು 1.3 ಲಕ್ಷ ಇದೆ ಅಲ್ವಾ. 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ 10 ಗ್ರಾಮಿಗೆ 1,30,30,000 ರೂಪಾಯಿ ನಡೀತಾ ಇದೆ. ಅದೇ ಸಿಲ್ವರ್ ನೀವು ನೋಡೋದಾದ್ರೆ 1 kgಗೆ 1.5 ಲಕ್ಷ ನಡೀತಾ ಇದೆ. ಸೊ ಇವೆರಡರ ಮಧ್ಯೆ ಇರೋದು ಅಂದ್ರೆ 10 ಗ್ರಾಮ್ ಅಲ್ಲಿ 1 kg ಇಲ್ಲಿ ಅಲ್ವಾ. ಸೊ 10 ಗ್ರಾಮು ಇದು 1000 ಗ್ರಾಮ್ ಅಲ್ವಾ. ನೀವು 0.0 ಹಾಕಿದ್ರು ನೋಡಿ 1:100 ಅಲ್ಲಿ ನಡೀತಾ ಇದೆ ಇವಾಗ. ಆಲ್ಮೋಸ್ಟ್ ಎಕ್ಸಾಕ್ಟ್ ಅಲ್ಲ, ಬಟ್ 1:100 ರೇಷಿಯೋದಲ್ಲಿ ಇದೆ ಗೋಲ್ಡ್ ಸಿಲ್ವರ್. ಬಟ್ ಇವ್ರು ಹೇಳ್ತಾ ಇರೋದು ಎಷ್ಟು 1:10 ರೇಷಿಯೋ ಆಗ್ಬಿಡ್ತು. ಇದರಿಂದ ಅರ್ಥ ಏನು, ಸಿಲ್ವರ್ಗೆ ಸಿಕ್ಕಾಪಟ್ಟೆ ಒಂದು ಹೈ ವ್ಯಾಲ್ಯೂನ ಕೊಟ್ಟಾಗ ಇದು ಬಿಕಾಸ್ ಗ್ಲೋಬಲ್ ಮಾನಿಟರಿ ವ್ಯಾಲ್ಯೂ ಆಗಿ ಕನ್ಸಿಡರ್, ಗ್ಲೋಬಲ್ ಮಾನಿಟರಿ ಅಸೆಟ್ ಆಗಿ US ಕೂಡ ಅನೌನ್ಸ್ ಮಾಡಿತ್ತು. ಅವರ ಒಂದು ಗ್ಲೋಬಲ್ ಪ್ರೀಶಿಯಸ್ ಮೆಟಲ್ ಲಿಸ್ಟ್ ಅಲ್ಲಿ ಸಿಲ್ವರ್ನ ಇತ್ತೀಚೆಗೆ ಆಡ್ ಮಾಡ್ಕೊಂಡಿತ್ತು. ಯಾಕೆ ಸಿಲ್ವರ್ ರೈಸ್ ಆಗ್ತಾ ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಸೆಮಿ ಕಂಡಕ್ಟರ್ ಅಲ್ಲಿ ಹೈ ಯೂಸೇಜ್ ಆಗಿದೆ, ಮತ್ತೆ ಇಲ್ಲಿ ಕತಾರು ಈ ತರ ದುಬೈ ಕಂಟ್ರೀಸ್ ಅಲ್ಲಿ ಅವರು ಆಕ್ಚುಲಿ ETF ಗಳಲ್ಲಿ ಬಿಡ್ ಮಾಡಿದ್ರು ಇದನ್ನ ಅಂತ ಸಿಲ್ವರ್ನ. ಮತ್ತೆ ಲಂಡನ್ ಎಕ್ಸ್ಚೇಂಜ್ ಗಳಲ್ಲಿ ಸಪ್ಲೈ ಕಮ್ಮಿ ಆಗ್ತಾ ಇದೆ, ಇದೆಲ್ಲ ಕಾರಣಗಳಿತ್ತು. ಇದ್ರ ಜೊತೆಗೆ ಈಗ RBI ಕೂಡ ಆ ಲಿಸ್ಟಿಗೆ ಸೇರ್ಕೊಂಡಿದೆ. ಅಂದ್ರೆ ಸಿಲ್ವರ್ಗೆ ಒಂದು ಜಾಗತಿಕ ಪ್ರೀಶಿಯಸ್ ಮೆಟಲ್ ಪಟ್ಟಿಗೆ ಸೇರಿಸಿ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ, ಜೊತೆಗೆ ಅದನ್ನು ಕೂಡ ಪ್ಲೆಡ್ಜ್ ಮಾಡೋದ್ರ ಲಿಮಿಟ್ ಹೇಳಿ, ಬಟ್ ತುಂಬಾ ಒಂದು ದೊಡ್ಡ ಸ್ಥಾನದಲ್ಲಿ 1:10 ಅಲ್ಲಿ ಇಟ್ಟಿದ್ದಾರೆ. ಇದರ ಅರ್ಥ ಏನು, ಸಿಲ್ವರ್ ಇನ್ ಮುಂದೆ ಆ ಒಂದು ಬೆಲೆಗೆ ಹೋಗುತ್ತಾ 1,000 ಅಂದ್ರೆ 1:10 ಅಂದ್ರೆ ಇದು ಇವಾಗ ಆಲ್ಮೋಸ್ಟ್ ಇದೆಷ್ಟು ಒಂದು 12,000 ನಡೀತಾ ಇದೆ ಅಂತಂದ್ರೆ ಗೋಲ್ಡ್ ಪರ್ ಗ್ರಾಮ್. ಸೊ ಇದು ಹಂಗಾದ್ರೆ 1,200 ಹೋಗುತ್ತಾ 1:2 ಅಂತಂದ್ರೆ ಅಂತ ಅಂದ್ರೆ ಹಂಗ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇಲ್ಲ. ಆದ್ರೆ ಮೆಷರ್ಮೆಂಟ್ ಆತರ ಕೊಟ್ಟಿರೋದ್ರಿಂದ ಇವಾಗ ಅವರು ಒಬ್ಬ ಪ್ಲೆಡ್ಜ್ ಮಾಡುವುದು ಅನ್ನೋದ್ರಿಂದ ಸಹಜವಾಗಿನೇ ಇವಾಗ ಸಿಲ್ವರ್ಗೆ ಒಂದು ದೊಡ್ಡ ವ್ಯಾಲ್ಯೂ ಸಿಕ್ಕಂಗೆ ಆಗ್ತಾ ಹೋಗುತ್ತೆ. ನೋಡಿ ಇದೆಲ್ಲ ಯಾವ ಕಡೆಗೆ ಚೇಂಜ್ ಆಗುತ್ತೆ, ಯಾವ ತರ ಇರುತ್ತೆ ಅನ್ನೋದನ್ನ ನಾವು ವೇಟ್ ಅಂಡ್ ವಾಚ್ ಮಾಡ್ಬೇಕಾಗಿದೆ. ಸದ್ಯಕ್ಕೆ ಇನ್ವೆಸ್ಟ್ ಮಾಡ್ಬೇಕಾ ಗೋಲ್ಡ್ ಪೀಸ್ ಅಲ್ಲಿ ಅಂತ ಕೆಲವರು ಕೇಳ್ತಾ ಇದ್ರಿ. ದಯವಿಟ್ಟು ಪಾಸ್ ಮಾಡಲಿರಿ, ಬೇಡ ಅಂತಾನೆ ಹೇಳ್ತೀನಿ ನಾನು. ಸಿಲ್ವರ್ಗೆ ನಿಮ್ಗೆ ಹೇಳಿದೀನಿ, ಇದು ಇನ್ನೂ ಕರೆಕ್ಷನ್ ಅಥವಾ ಶಾರ್ಟ್ ಕವರಿಂಗ್ ಅನ್ನೋದು ನಮಗೆ ಇನ್ನು ಕ್ಲಾರಿಟಿ ಕೊಟ್ಟಿಲ್ಲ. ಬಂದಿರೋ ಕರೆಕ್ಷನ್ ಅಂತೂ ಶಾರ್ಪ್ ಆಗಿತ್ತು. ಸೊ ಒಂದು ಶಾರ್ಟ್ ಕವರಿಂಗ್ ಖಂಡಿತ ಬರ್ತದೆ ನೋಡಿ, ಯಾವುದೇ ಫಾಲ್ ಆದ್ರೂ ನಮ್ಮಂತನೂ ಬೀಳೋದಿಲ್ಲ, ಅದೇ ರೀತಿಯಾಗಿ ಒಂದೇ ಸಲ ಮೇಲೂ ಹೋಗೋದಿಲ್ಲ. ಆದ್ರೆ ಇಲ್ಲಿ ಒಂದು ಸಣ್ಣ ಸಣ್ಣ ಪಾಸ್ಗಳಂತ ಆಗಿರುತ್ತೆ, ಆದ್ರೂ ಕೂಡ ನಮಗೊಂದು ಎಕ್ಸಾಜರೇಟೆಡ್ ಒಂದು ಅಪ್ ಮೂವ್ಮೆಂಟ್ ಅಂತಾನೆ ಅನ್ಸಿತ್ತು. ಸೊ ಈ ಕೆಳಗಡೆ ಬೀಳ್ಬೇಕಾದ್ರೂ ಕೂಡ ಶಾರ್ಪ್ ಆಗಿ ಬಂದಿದೆ. ಇಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡ್ಕೊಂಡು ಕೂಡ ಬಂದಿದೆ. ಹಾಗಾಗಿ ಇದು ಬರ್ತಾ ಇರೋದು ಕೇವಲ ಒಂದು ಶಾರ್ಟ್ ಕವರಿಂಗ್ ಕೂಡ ಆಗಿರ್ಬೋದು, ಇನ್ನೂ ಒಂದು ಫಾಲ್ ಬಾಕಿ ಕೂಡ ಇರ್ಬೋದು. ಬಾಕಿ ಇತ್ತು ಅಂದ್ರೆ ನನಗೆ ಫಸ್ಟ್ ವ್ಯಾಲ್ಯೂ ಬೈಯಿಂಗ್ ಅಂತ ಕಾಣಿಸ್ತಾ ಇರೋದು 1,28,000 ಯಾವಾಗ ಬರುತ್ತೋ ಆಗ 100 ಮೂವಿಂಗ್ ಇದು ಕೂಡ ಬರ್ತಾ ಹೋಗುತ್ತೆ. ಸಿಲ್ವರ್ ಅದು ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಆಗಿರುತ್ತೆ ಬೀಸು ಮತ್ತು ಇನ್ವೆಸ್ಟ್ ಮಾಡೋದಿದ್ರೆ. ಅದೇ ರೀತಿಯಾಗಿ 1,10,000
10,000 ಹತ್ತತ್ರಕ್ಕೆ ಬಂದ್ರೆ ಅದು 200 ಮೂವಿಂಗ್ ಆವರೇಜ್ ಲೆವೆಲ್ ಕೂಡ, ಜೊತೆಗೆ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಕೂಡ ಅದು ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಮೂವಿಂಗ್ ಆವರೇಜಸ್ ಬಗ್ಗೆ ಟ್ರೇಡ್ ಟೂಲ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಡೆಡಿಕೇಟೆಡ್ ಇದೆ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನೀವು ನೋಡ್ತಾ ಹೋಗ್ಬೋದು. ಸೇಮ್ ವಿತ್ ಗೋಲ್ಡ್ಗೆ ಅಂತ ನೋಡೋದಾದ್ರೆ ಗೋಲ್ಡ್ ಅಲ್ಲಿ ಇನ್ನು 100 ಮೂವಿಂಗ್ ಆವರೇಜ್ ಕರೆಕ್ಷನ್ ತುಂಬಾ ಕರೆಕ್ಟ್ ಕೆಳಗಡೆ ಇದೆ. ಅಂದ್ರೆ ಇಲ್ಲಿದೆ ಆಲ್ಮೋಸ್ಟ್ 1,10,000 ಲೆವೆಲ್ ಅಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಪ್ಲಸ್ 100 ಮೂವಿಂಗ್ ಆವರೇಜ್ ಹತ್ತಿರ ಬರ್ತಾ ಹೋಗುತ್ತೆ. ಅದಕ್ಕೆ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಆಗಿರುವಂತಹ ಒಂದು ಲಾಂಗ್ ಕನ್ಸಲ್ಟೇಷನ್ ಹೆಚ್ಚು ಕಮ್ಮಿ 98,000 ಈ ಲೆವೆಲ್ ಅಲ್ಲಿ ಆಗ ಸೆಕೆಂಡ್ ವ್ಯಾಲ್ಯೂ ಬೈಂಗ್ ಆಗಿರುತ್ತೆ. ಹಾಗಾಗಿ ನೋಡಂತೆ ಆ ಲೆವೆಲ್ ಗಳಿಗೆ ಬಂದಾಗ ನಾವು ಬರ್ತಾ ಫಸ್ಟ್ ಬಂದ್ರೆ ಆಗ ಖಂಡಿತ ವ್ಯಾಲ್ಯೂ ಬೈಂಗ್ ಆಗುತ್ತೆ. ಸದ್ಯಕ್ಕೆ ವೇಟ್ ಅಂಡ್ ವಾಚ್ ಬೆಟರ್, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಲ್ಲ. ಜೊತೆಗೆ ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅದೆಲ್ಲ. ಸೊ ಯಾವುದೇ ಸ್ಟಾಕ್ ಅಲ್ಲಿ ಅಥವಾ ಕಮೋಡಿಟಿನಲ್ಲಿ ಮತ್ತು ಅದರಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ನಿಮ್ಮ ಅನಾಲಿಸಿಸ್ ನೀವು ಮಾಡ್ತಾ ಹೋಗಬೇಕು. ಸಾಧ್ಯವಾದ್ರೆ ಇನ್ಫೋಸಿಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವೀಕೆಂಡ್ ಅಲ್ಲಿ ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂತಂದ್ರೆ ಪ್ರತಿ ವಿಡಿಯೋದ ಪ್ರಿಂಟ್ ಕಮೆಂಟ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ ನ ಕೊಟ್ಟಿರ್ತೀನಿ, ಅದನ್ನ ಫಿಲ್ಅಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್ ಅನ್ನು ಬಿಲ್ಡ್ ಮಾಡೋದು. ಇನ್ನು ಯಾರಾದರೂ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿಲ್ಲ ಅಂದ್ರೆ ಇನ್ನು 2 ತಿಂಗಳು ಕಾಲಾವಕಾಶ ಇದೆ. ಈ ವರ್ಷ ಮುಗಿಯೋದಷ್ಟೊತ್ತಿಗೆ ಒಂದು 3 ತಿಂಗಳ ಎಕ್ಸ್ಪೆನ್ಸಸ್ ಆದರೂ ಕೂಡ ಸಪರೇಟ್ ಆಗಿ ತೆಗೆದಿಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.